ಅಯ್ಯೋ ನಮ್ಮ ಲಕ್ಷ್ಮಕ್ಕ ಇನ್ನೂ ಬರ್ಲಿಲ್ವಲ್ಲ. ಅಯ್ಯೋ ಶಿವನೇ, ಬೀರ್ನ ಬಂದ್ಬಿಟ್ಟಿದ್ರತ್ತಾಗ ಹೆಂಗೋ ಇವತ್ತು ಆರ್ಡರ್ ಬೇರೆ ಸ್ಯಾನೆ ಇದ್ವು. ಇವತ್ತು ಒಳ್ಳೆ ಬಿಸ್ನೆಸ್ ಆಗೋದು. ಎಲ್ಲೋಯ್ತಪ್ಪ, ಹೆಂಗಿದ್ರು ಯೂಸ್ ದಿನ ಅದೇನೋ ಕಾರ್ತಿಕ 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 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗ ನೋಡಿದ್ರೆ ಕಾರ್ತಿಕನೂ ಇಲ್ಲ, ಎಂಥದೂ ಇಲ್ಲ, ಎಲ್ಲ ಮುಗ್ದೋಗೈತಲ್ಲ. ಈಗಂತೂ ಹೆಂಗೋ ಒಳ್ಳೆ ಬಿಸ್ನೆಸ್ ಆಗ್ತದೆ. ಇವ್ ಅಕ್ಕನೇ ಗೊತ್ತಿಲ್ಲ. ಪ್ಯಾಟೆ ಕಡೆನ ಒಂದು ರೌಂಡು ಹೋಗ್ಬಿಟ್ಟು ಬರ್ಬೇಕಿತ್ತು. ಪ್ಯಾಟೆ ಕಡೆ ಆದ್ರೂನುವೆ ಒಂದು ರೌಂಡ್‌ನ ಹೋಗ್ಬಿಟ್ಟು ಬರ್ಬೇಕು. ಇರು ಹೋಗ್ಬಿಟ್ಟು ಬಂದ್ರೆ ಆಯ್ತು. ಬೇಜಾರಾಯ್ತದೆ ಮನೆ ತಾಗೆ ನೆನಿಯ. ಏನಾರ ಒಸಿ ತಿನ್ಕೊಂಡು ಮಾಡ್ಕೊಂಡು ಬಂದ್ರೆ ಆಯ್ತು. ಈ ಸುತ್ತು ಬಸ್ ಬರ್ಬೇಕಿತ್ತಲ್ಲ, ಬಸ್‌ಗನ ಹೋಗ್ಬಿಟ್ಟು ತಿನ್ಕೊಂಡನ ಬರ್ಬೇಕಿತ್ತು. ನನ್ಗಂತೂನು ಬೇಜಾರಾಗೋಗ್ಬಿಟ್ಟೈತೆ ನನ್ಗಂತೂನುವೆ. ಯಪ್ಪಾ ದೇವ್ರೆ! ಎಲ್ಲಿ ಇನ್ನೂನುವೆ ಕಾಣ್ತಾನೆ ಇಲ್ವಲ್ಲ? ರೀ, ಯಾಕೆ ಹಿಂಗ್ ನಿಂತ್ಕೊಂಡಿದ್ದೀರಾ? ಏನಾಯ್ತು? ಯಾಕೆ ಹಿಂಗ್ ಸುಮ್ಮನೆ ಆ ಕಡೆ ನೋಡ್ಕೊಂಡು ನಿಂತ್ಕೊಂಡಿದ್ರಲ್ಲ? ಅಯ್ಯೋ ಇಲ್ಲ, ಯಾವ್ದನ ಕೆಲ್ಸ ಸಿಗ್ತದಾ ಅಂತ ಹುಡುಕೊಂಬಿಟ್ಟು ಬಂದೆ. ಯಾರು ಕೆಲ್ಸನೇ ಕೊಡ್ತಿಲ್ಲ. ಯಾವ್ದನ ಹೊಲ್ದ ಹತ್ರಕ್ ಬಂದ್ರೆ ಯಾವನ ಕೂಲಿ ಗೀಲಿ ಕೆಲ್ಸ ಯಾವನ ಸಿಗ್ತವೇನೋ, ಯಾವ್ದನ ಒಂದ್ ಕೆಲ್ಸಕ್ಕೆ ಸೇರ್ಕೊಬಿಡಣಿ ಅಂತ ಹೇಳ್ಬಿಟ್ಟು ಬಂದೆ. ನೋಡಿದ್ರೆ ಇಲ್ಲಿ ಅಯ್ಯೋ ಶಿವನೇ! ಯಾರು ಕೆಲ್ಸನೇ ಕೊಡ್ತೀರಾ? ಅಯ್ಯೋ ಈಗೆಲ್ಲ ಐತ್ ಕೆಲ್ಸ, ಈಗೆಲ್ಲ ಐತ್ ಕೆಲ್ಸ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ನೆ ನಿಂತ್ಕೊಂಡು ನೋಡ್ತಿದ್ದೆ. ಯಾರನ ಕೆಲ್ಸ ಗಿಲ್ಸಕ್ಕೆ ಕರೆದ್ರೆ ಹೋಗ್ಬಿಟ್ಟು ಗದ್ದೆ ಗಿದ್ದೆ ಕೆಲ್ಸ ಮಾಡಣಿ ಅಂತ ಹೇಳ್ಬಿಟ್ಟು. ನನಗೂನುವೆ ಸಾಕಾಗ್ ಹೋಗ್ಬಿಟ್ಟೈತೆ. ನನಗೂನುವೆ ಮನೆ ಕುಂತು 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 ನನಗೂ ಖರ್ಚಿಗೆ ಬೇರೆ ಕಾಸು ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಅದಕ್ಕೇನೆ ನಾನು ನೋಡ್ತಾ ಇವ್ನಿ ಸುಮ್ಕೆನಿಯ. ಸುಮಾರು ಜನನ ಕೇಳ್ದೆ, ಏನಾನ ಕೆಲಸ ಇದ್ರೆ ಹೇಳಿ, ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕರೀತಾರೇನೋ ಅಂತ ನೋಡ್ತಾ ಇದ್ದೆ ಅಷ್ಟೇನೇನಿಯ. ಸುಮ್ಮನೆ ನಿಂತ್ಕೊಂಡ್ರದಪ್ಪ ನಾನಂತೂ. ಅವನನ್ನಂತೂ ಮಾತಾಡಿಸ್ತಿಲ್ಲ. ನಾನು ನನ್ನ ಪಾಡಿಗೆ ನಾನು ನಿಂತಿದ್ದೀನಿ ನೋಡು. ನೀವೇನು ಏನ್ ಕೆಲ್ಸನೂ ಕೊಟ್ರುನು ಮಾಡ್ತೀರಾ? ಏನ್ ಕೆಲಸ ಹೇಳಿದ್ರು ಮಾಡ್ತೀರಾ? ಸುಮ್ಮನೆ ನಾನುವೆ ಕಾಸು ಕೊಡ್ತೀನಿ. ಬೋರಿ ನಾನು ಹೇಳಿದ ಕೆಲಸ ಮಾಡಿವ್ರಂತೆ. ನಿಮಗೆ ಕೆಲಸ ಮಾಡೋ ಮನ್ಸೈತೆ ತಾನೇ? ಹ್ಞೂ, ಐತೆ ಐತೆ. ನನ್ನ ಕೆಲಸ ನಾನು ಮಾಡ್ತೀನಿ. ಏನು ಕೆಲಸ ಕೊಟ್ರುನುವೆ ಮಾಡ್ತೀನಿ. ಕೆಲಸ ಮಾಡ್ತೀನಿ ಅಂತಂದ್ಮೇಲೆ ಏನ್ರಿ ನಿಮ್ಗಿದು? ನೋಡಿ, ಈಗೆಲ್ಲ ಬಿಟ್ಬಿಡಿ, ಕಳ್ತನ ಮಾಡೋದಿಲ್ಲ ಅಂತೆಲ್ಲ ಒಪ್ಕೊಂಡಿದ್ದೀರಾ ತಾನೇ? ನಮ್ಮ ತಾಯನೇ ಮಾಡಕ್ಕಿಲ್ಲ ಇನ್ನು ಕಳ್ತನವನ್ನ. ಯಾರು ಹೇಳಿದ್ರು ಕಳ್ತನ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ನಾನಂತೂ ಕಳ್ತನ ಪಳ್ತನ ಎಲ್ಲ ಏನೂ ಮಾಡಕ್ಕಿಲ್ಲಪ್ಪ. ಅದೇ ನಾನು ಕೆಲಸ ಹುಡುಕ್ತಾ ಇವ್ನಿ. ಯಾವ ಕೆಲಸನ ಸಿಕ್ಬಿಟ್ರೆ ಹೋಗ್ಬಿಡ್ತೀನಿ. ಈಗೇನು ನಿಮ್ ಖರ್ಚಿಗೆ ಕಾಸು ಬೇಕು ಅಲ್ವಾ? ಮೂಲಕ್ ಮೂಲನ್ ಖರ್ಚು ಕಾಸು ಬೇಕು. ಖರ್ಚಿಗೆ ಕಾಸಿಲ್ದಿದಂಗೆ ಆಗೈತೆ. ಬಂದಿರೋ ದುಡ್ಡೆಲ್ಲ ನಮ್ಮ ಅಮ್ಮಂಗೆ ಕೊಟ್ಬಿಟ್ನ. ನಮ್ಮ ಅಮ್ಮಿ ಎಲ್ಲ ಮಜಾ ಮಾಡ್ಬಿಟ್ಟು ಎಲ್ಲ ಉಡಾಯಿಸ್ಬಿಟ್ಟೈತೆ. ಏನು ಮಾಡ್ತೀಗ? ಅದಕ್ಕೇನೆ ನಾನುನುವೆ ಇನ್ನು ಯಾಕೆ ಸುಮ್ಕೆನಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದ್ದೀನಿ. ಅದನ್ನ ಕೆಲಸ ಪಲ್ಸ ಸಿಕ್ಕಿದ್ರೆ ಕೆಲಸ ಮಾಡ್ಬಿಟ್ಟು ಕಾಸಾದ್ರೂನುವೆ ತಗೊಳ್ಳನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇವ್ನಿ ನಾನಂತೂನುವೆ. ಅಯ್ಯೋ! ಯಾರು ಕರ್ಕತಾ ಇಲ್ಲ. ಕಾಸಿಗೆ ಖರ್ಚಿಗೆ ಇಲ್ವೇ ಇಲ್ಲ. ಖರ್ಚಿಗೆ. ಅದಕ್ಕೆ ಏನು ಮಾಡೋದು? ಏನು ಕತೆಯೋ? ಹ್ಮ್. ಸರಿ ಸರಿ, ಏನ್ ಕೆಲಸ ಹೇಳಿದ್ರುನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ದಲ್ಲ. ಆ ಸರಿ ಬಾ, ಏನಾರ ಒಂದು ಮಾಡಿವಂತೆ. ಬಾ. ನನಗೂನುವೆ ನಿನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಹಿಂಗೆ ನಿಂತ್ಕೊಳ್ಳೋದು ಅದೆಲ್ಲನೂ ನನಗೂನುವೆ ಇಷ್ಟ ಆಗಕ್ಕಿಲ್ಲ. ನನಗೂನುವೆ ಬೇಜಾರಾಯ್ತದೆ. ಸುಮ್ಕೆನೆ ಯಾಕೆ ನಿಂತ್ಕೊಂಡಿದ್ಯಾ? ಅದ್ರಾಗೂ ಟೈಮ್ ವೇಸ್ಟ್ ಮಾಡ್ತಿರೋದು ನೋಡಿದ್ರೆ ಮೈಯೆಲ್ಲ ಉರಿತದೆ. ಸರಿ ಸರಿ ಬಾ, ಹೋಗೋಣ ಬಾ. ನೀನು ಕೆಲಸ ತಾನೇ ಬೇಕು. ಸರಿ ಬಾ, ನಾನು ಕೊಡ್ತೀನಿ ಬಾ. ಹೆಂಗೋ ಪ್ಯಾಟೆಗೆ ಹೋಗ್ಬಿಟ್ಟು ಸುಮ್ಮನೆ ತಿನ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಇವಳು ಬೇರೆ ಕರ್ಕೊಂಡು ಹೋಯ್ತಾಳೋ, ಎಲ್ಲೂ ಕರ್ಕೊಂಡು ಹೋಯ್ತಾಳೋ ಏನೋ ನಾಕಾಣೆ. ಅಯ್ಯೋ ದೇವ್ರೇ! ಕಸ ಗಿಸ ಬಾಸ ಕೆಲಸ ಹೇಳ್ಬಿಡ್ತಾಳ ಅಂತ ಭಯವಾಯ್ತೈತೆ. ಯಾರ ಮನೆಗನ ಕೂಲಿ ಕೆಲ್ಸಕ್ಕೆ ಇಕ್ಬಿಡ್ತಾಳ? ಅಯ್ಯೋ ಶಿವನೇ! ಹೆಂಗಪ್ಪ ಎಸ್ಕೇಪ್ ಆಗೋದು? ಏನಾರ ಒಂದು ಬ್ಯಾರೆ ಕೆಲಸ ಹುಡುಕೊಂಡು ಹೋಗ್ಬಿಡ್ಬೇಕು. ಇವಳ ಹತ್ರ ಹೋದ್ರೆ ಬರೀ ಕೂಲಿ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಇಕ್ಬಿಡ್ತಾಳೆ. ನನ್ನ ಮಗ ಮಾಡ್ದೋನ ಕೆಲಸ ಪಲ್ಸ ಎಲ್ಲನೂವೆ ನನ್ನ ಕೈಲಂತೂ ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಮಾಡಕ್ಕಂತೂ ಆಗಕ್ಕಿಲ್ಲ ನನಗಂತೂನುವೆ. ನನಗಂತೂ ಮಾಡಕ್ಕಂತೂ ಒಸಿನುವೆ ಇಷ್ಟ ಇಲ್ಲ. ಇವಳವಳೆಲ್ಲ ಈ ಲಕ್ಷ್ಮಿ ಬಿಡಕ್ಕಿಲ್ಲ. ಮಾಡಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಕೇಳಲ್ಲ ಅಂತಾಳೆ. ಹಾಳಾಗೋಗ! ಯಾಕೆ ಬೇಕಿತ್ತು ನನಗೆ? ವಾಪಸ್ ಓಡೋಗ್ಬಿಡ್ಲಾ? ರೀ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಆ ಬಂದೆ. ಮನ್ಯಾಳಿ ಅಂದ್ರೆ ಮನ್ಯಾಳಿ. ಇವಳಂತೂ ಬಿಡಂಗ್ ಕಾಣೆ ಬಿಡು. ನನಗಂತೂನುವೆ ಸಾಕಾಗೋಗ್ಬಿಟ್ಟೈತೆ ನನಗಂತೂನುವೆ. ಯಪ್ಪಾ ದೇವ್ರೇ! ಇವಳಿಂದ ರಕ್ಷಿಸಪ್ಪ ನನ್ನ. ಕೂಲಿ ಕೆಲ್ಸಕ್ಕೆ ಕಳಿಸ್ದಂಗೆ ನೋಡ್ಕೊಳಪ್ಪ ನೀನು. ಅಯ್ಯೋ, ಇವಕ್ಕ ಏನು ಹಿಂಗ್ ಕರ್ಕೊಂಬಿಟ್ಟು ಬತ್ತೈತಲ್ಲ ಇವಕ್ಕ? ಆ ಅಯ್ಯೋ ಶಿವನೇ! ಅಲ್ಲೋಡು, ಗಂಡನ್ ಕರ್ಕೊಂಬಿಟ್ಟು ಬತ್ತವಳೆ. ಗಂಡ ಹೆಂಡ್ರು ಮಾತಾಡಕ್ಕಿಲ್ವಲ್ಲ, ಅದ್ ಹೆಂಗ್ ಕರ್ಕೊಂಬಿಟ್ಟು ಬತ್ತವನೆ? ಏನೋ ಗಂಡ ಹೆಂಡ್ರು ಒಂದಾದ್ರೂ ಅನ್ನಿಸ್ತದೆ. ಪಾಪ ಹೆಂಗೋ ಸಂದಾಕಿದ್ರೆ ಅಷ್ಟೇನೇ ಸಾಕು. ಗಂಡ ಹೆಂಡ್ರು ಸಂದಾಕಿದ್ರೆ ಇನ್ನೇನ್ ಬೇಕು ಹೇಳು? ಸಂದಾಕಿರ್ಲಿ ಬಿಡು ಪಾಪ. ನೋಡಿದ್ರೆ ನನಗುನ್ವೆ ಅಯ್ಯೋ ಅಂತ ಅನ್ನಿಸ್ತೈತೆ. ಲಕ್ಷ್ಮಿ, ಇವತ್ತು ಹೆಂಗೈತ್ ಬಿಸ್ನೆಸ್ಸು? ಪರವಾಗಿಲ್ವಾ? ಸಂದಕೈತ ಬಿಸ್ನೆಸ್ಸು ಎಲ್ಲನೂ? ಏನ್ ತೊಂದ್ರೆ ಇಲ್ವಾ? ಅಕ್ಕ, ಇವತ್ತು ಸೂಪರ್ ಆಗೈತಕ್ಕ ಬಿಸ್ನೆಸ್ ಎಲ್ಲನೂ. ಸುಮಾರು ಜನ ಎಲ್ಲರೂ ಫೋನಾಗೇನೆ ಆರ್ಡರ್ ಕೊಟ್ಬಿಟ್ಟವ್ರಿ. ಎಲ್ರಿಗೂ ಮಧ್ಯಾಹ್ನದೊತ್ತಿಗೆ ತಲುಪಿಸ್ಬಿಡ್ಬೇಕು. ಹಂಗೇನಿ ಆಗ್ಲೇನಿ 4-5 ಜನ ಬಂದ್ಬಿಟ್ಟು ತಗೊಂಡೇನಿ ಹೋದ್ರು ಕಣಕ್ಕ. ಅಯ್ಯೋ, ಎಲ್ರೂ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಅಂತಾನೆ ಹೇಳ್ತಾವ್ರ ಕಣಕ್ಕ. ಹೆಂಗೋ ನಮ್ಮ ಅದೃಷ್ಟ ಕುಲಾಯಿಸ್ತು ಅಂತಾನೆ ನೀ ಅನ್ಕೊಬಿಡು. ನಮ್ಮ ಅದೃಷ್ಟ. ಅಪ್ಪ ದೇವ್ರೆ, ನೀನೇ ಕಾಪಾಡಪ್ಪ. ಅಲ್ಲ, ಏನು ಇವಣ್ಣನ್ ಬೇರೆ ಕರ್ಕೊಂಬಿಟ್ಟು ಬಂದಿದ್ದೀರಲ್ಲ? ಹಾ ನೋಡಿ, ಅವ್ರ ಕೆಲಸ ಕೊಡ್ಲಿಲ್ಲ, ಇವ್ರ ಕೆಲಸ ಕೊಡ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅದು ಬೇರೆ ನೀವು ಎಂಟಿ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಯ್ತದಲ್ಲ ಅಂತ ನೀವು ಇನ್ನೂ ಬೇಜಾರು ಮಾಡ್ಕೋಬೇಡಿ. ನೋಡಿ, ನನ್ನ ಹೋಟ್ಲಿಗೆ ಚೆನ್ನಾಗಿ ಬಿಸ್ನೆಸ್ ಆಯ್ತೈತೆ. ಪರವಾಗಿಲ್ಲ, ಒಳ್ಳೆ ಜನ ಎಲ್ಲ ಬಂದು ಎಲ್ಲ ಒಯ್ತಾರೆ, ತಗತಾವ್ರೆ. ನೋಡಿ, ಪಾರ್ಸಲ್ಗಳು ಅವು ಇವು ಎಲ್ಲ ಬರ್ತಾನೆ ಇರ್ತವೆ. ನಮ್ಮ ಅಂಗಡಿನಾಗೆ ಈರುಳ್ಳಿ ಕಟ್ ಮಾಡಬೇಕು, ಒಂದು ಕಡೆ ಕಸ್ಟಮರ್ಸ್ ಬರ್ತಾಯಿರ್ತಾರೆ. ಕಸ್ಟಮರ್ಸ್ಗೆಲ್ಲ ಪ್ಲೇಟಾಗೆ ಅವ್ರಿಗೆಲ್ಲ ಎತ್ತೆತ್ತಿ ಕೊಡಬೇಕು. ಅವ್ರು ಸಾಸ್ ಕೊಡು, ಅದು ಕೊಡು, ಇದು ಕೊಡು ಅಂತ ಅದನ್ನೆಲ್ಲ ಕೊಡಬೇಕು. ಇನ್ನೊಬ್ರು ಬಾಣಲಿನಾಗೆ ಫ್ರೈ ಮಾಡ್ತಿರ್ಬೇಕು. ಇನ್ನೊಂದು ಕಡೆ ನೋಡಿದ್ರೆ ತಟ್ಟೆ ಪ್ಲೇಟ್ ಎಲ್ಲ ತೊಳಿಬೇಕು. ಈ ಸಂಜೆ ಆಯಿತು ಅಂದರೆ ಜನ ಬೇರೆ ಶಾನೆ ಆಗೋಗ್ಬಿಡ್ತಾರೆ. ಅಯ್ಯೋ, ನನಗೂ
ನನಗೂನುವೆ ಇವಳಿಗೆ ಶಾಂತಿಗೂ ಇಬ್ರಿಗೂನುವೆ ಅಯ್ಯೋ ಕಸ್ಟಮರ್ಸ್ನ ಹ್ಯಾಂಡ್ಲ್ ಮಾಡಿ 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 ತಲೆ ಕೆಟ್ಟೋಗ್ಬಿಟ್ಟೈತೆ ಸಾಕಾಗೋಗ್ಬಿಟ್ಟೈತೆ ಸುಮ್ಕೆ ನೆನೆಯ ಅದಕ್ಕೆ ನೆನೆಯ ನೀವು ಬಂದ್ಬಿಡಿ ಅತ್ತಾಗೆ ಹೆಂಗಿದ್ರು ದಿನಕ್ಕೆ ಒಂದು 250 ರೂಪಾಯಿ ಕೊಡ್ತೀನಿ ಏನಂತ 250 ರೂಪಾಯಿ ಏನು ಕಮ್ಮಿ ಆಯ್ತದ ಹೇಳಿ ನೀವು ಕೂಲಿಗೆ ಹೋಗಿ ಬಡ್ಕೊಂಡ್ರು ನಿಮಗೆ ಅಷ್ಟೇ ನೆನೆಯ ಕೊಡೋದು ಹಂಗೇನೆ ಇಲ್ಲಿ ಎಗ್ರೆಸ್ ಎಲ್ಲ ಫ್ರೀಯಾಗಿ ತಿನ್ಕೋಬೋದಾ ನೋಡಿ ಎಂಟಿ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ ಅಂತ ಬೇಜಾರೇನಿಯ ಮಾಡ್ಕೋಬೇಡಿ ಎಂಟಿಗೇನಪ್ಪ ಹಿಂಗೆ ಕೊಡಬೇಕು ಮಾಡಬೇಕು ಇವಳು ಈ ಥರ ನಾನು ಇಸ್ಕೊಳ್ಳೋದ ಅಂತ ಅಂದರೆ ನಿಮ್ಮ ಖರ್ಚಿಗೆ ಅಂತ ಕೊಡ್ತೀನಿ ಅಷ್ಟೇ ಏನಿಯ ಇದು ನಮ್ಮ ಇಬ್ಬರು ಅಂಗಡಿನೇನಿಯ ಅಂತಲೇ ಅನ್ಕೊಳ್ಳಿ ಸರಿನಾ ನಂದು ನಿಂದು ಇಬ್ಬರದು ಅಂಗಡಿನೇನಿಯ ಆದರೆ ನಿಮ್ಮ ಖರ್ಚಿಗೆ ಅಂತ ನಾನು ಕೊಡ್ತೀನಿ ಕಾಸ ಭೇದ ಭಾವ ಮಾಡ್ತಿಲ್ಲ ರೀ ನಾನಂತೂ ನನ್ನ ಅಂಗಡಿ ನನ್ನ ಹೋಟ್ಲು ಅಂತ ಭೇದ ಭಾವ ಮಾಡ್ತಿಲ್ಲ ನಾನು ಏನು ನಾನಿಲ್ಲಿ ಕೆಲಸ ಮಾಡ್ಬೇಕಾ ನಾನು ಈ ಅಲ ಅಲಲಕ್ಷ್ಮು ಇಲ್ಲಿ ಬೇಡ. ಅಕ್ಕ ಅಣ್ಣವ್ರು ಬಂದ್ರು ಅಂತ ಹೇಳ್ಬಿಟ್ಟು ನನ್ನನ್ನು ಕೆಲಸದಿಂದ ತೆಗಿಯಕ್ಕಿಲ್ಲ ತಾನೇ ನೀವು ಆಮೇಕಿಂತ ನನ್ನನ್ನು ಕೆಲಸದಿಂದ ತೆಗೆದಿದ್ದು ಹಾಕ್ಬಿಟ್ಟಿದ್ದೀರಾ ನೀವಂತೂ ಆಮೇಕಿಂತ ನಾನಂತೂ ನನಗೆ ಗೊತ್ತಲ್ಲ ನನಗೆ ಸ್ಯಾನೆ ಬೇಜಾರಾಯ್ತದೆ ನನ್ನಂತೂ ಕೆಲಸದಿಂದ ತೆಗೆದಾಕಕ್ಕೆ ಹೋಗ್ಬೇಡಿ ಹೆಂಗೋ ನೀವು ಯಜಮಾನ್ರು ಬಂದರು ಎಲ್ಲ ಕೆಲಸನೂ ಮಾಡ್ಬಿಡ್ತಾರೆ ಅಂತ ಅಯ್ಯೋ ಶಾಂತಮ್ಮ ಅದನ್ನ ಅನ್ಕೊಳಕ್ ಹೋಗ್ಬೇಡ ನನ್ನ ಗಂಡಿನ ಏನು ಮಾಡ್ತಾನೆ ಅವ್ರಿಗೆ ಇನ್ನೂ ಏನು ಗೊತ್ತಾಗಕ್ಕಿಲ್ವಲ್ಲ ಅಲ್ಲಿ ಎಗ್ ರೈಸಗೆ ಅಲ್ಲಿ ಪಾತ್ರೆಗಳೆಲ್ಲ ಇತ್ತವಲ್ಲ ಪಾತ್ರೆಗಳೆಲ್ಲ ಪಟ ತೊಳಿತಾರೆ ಅವ್ರಿಗೆ ಇವಾಗ ಎಲ್ಲನೂ ಹಂಗೆಲ್ಲ ದುರಂಕಾರ ಇಲ್ಲ ದುರಂಕಾರ ಕಮ್ಮಿ ಆಗೋಗ್ಬಿಟ್ಟೈತೆ ನಮ್ಮ ಯಜಮಾನ್ರಿಗೆ ಅಂಗಡಿ ಅಲ್ವಾ ಎಲ್ಲನೂ ಮಾಡ್ಕೊಡ್ತಾರೆ ನೀನೊಂದ್ಕಿತ ಪತ್ರ ತೊಳಿ ಇವ್ರೊಂದ್ಕಿತ ಪತ್ರ ತೊಳಿತಾರೆ ಅವ್ರೊಂದ್ಕಿತ ಕಸ್ಟಮರ್ ಅಟೆಂಡ್ ಮಾಡ್ತಾರೆ ನೀನೊಂದ್ಕಿತ ಅಟೆಂಡ್ ಮಾಡು ಸರಿನಾ ಈಗ ಎಲ್ಲ ನೀನು ಮಾಡಿದ್ಯಲ್ಲ ನೀನು ಪಟ ಅಂತ ಈರುಳ್ಳಿಯಲ್ಲಿ ಹಚ್ಕೊಡು ನಾನು ಹಂಗೆ ಫ್ರೈ ಮಾಡ್ತೀನಿ ಇವ್ರು ಹಂಗೆ ಏನೇ ಪಾತ್ರೆ ತೊಳಿತಾರೆ ಏನ್ ಹೇಳ್ತಿದ್ಯಾ ನಾನ್ ಪಾತ್ರೆ ತೊಳಿಬೇಕಾ ಇಲ್ಲ 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 ನನ್ನ ಪಾತ್ರೆ ಗಿತ್ರೆ ಎಲ್ಲಾನು ತೊಳೆಯಂಗಿಲ್ಲ ರೀ ಸುಮ್ಕೇನೆ ಬಂದು ತೊಳಿರಿ ನಾಟಕ ಮಾಡ್ಬೇಡಿ ನೀವು ಬನ್ನಿ ಪಟ ಅಂತ ತೊಳಿರಿ ಏನಾಗಕ್ಕಿಲ್ಲ ನಮ್ಮ ಅಂಗಡಿ ನಮ್ಮ ಕೆಲಸ ನಿಮ್ದು ಸೇರ್ ಅಂಗಡಿನೇನಿಯ ನಿಮ್ದು ಅಂಗಡಿನೇನಿಯ ನಮ್ದು ಅಂಗಡಿನೇನಿಯ ಏನಾಗಕ್ಕಿಲ್ಲ ನೀವು ಬಂದು ಸುಮ್ಕೇನಿಯ ಪಟ ಅಂತ ನನ್ನ ಮಾತು ಕೇಳಿ ಪಾತ್ರೆ ತೊಳಿ ಬನ್ನಿ ಅಯ್ಯೋ ಇನ್ನು ನಮ್ಮ ಅಂಗಡಿನಾಗಿನ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಏನವ ಲಕ್ಷ್ಮು 4 ಪ್ಲೇಟು ಎಗ್ ರೈಸ್ ಪಾರ್ಸಲ್ ಕಟ್ಟವ ಸರಿ ಆಯ್ತು ಕಟ್ತೀನಿ ರೀ ಬರ್ರಿ ಬೇಗ ಸರ್ನ ಅಯ್ಯೋ ಪ್ಲೇಟ್ ಎಲ್ಲ ಪಿರ್ಪಿರ್ನ ವಾಸ್ ಮಾಡಿ ಬನ್ನಿ ಲೇ ನೀ ಸರ್ನ ಈರುಳ್ಳಿ ಎಲ್ಲ ಪಟ ಕಟ್ ಮಾಡಿ ನೀನು ಈರುಳ್ಳಿ ಎಲ್ಲ ಕಟ್ ಮಾಡು ಅಷ್ಟಾಗ ನಾನು ಹೋಗ್ಬಿಟ್ಟೆಲ್ಲ ಫ್ರೈ ಮಾಡ್ತೀನಿ ಶಾಂತಮ್ಮ ಪ್ಲೀಸ್ ಶಾಂತಮ್ಮ ನೀನೇ ಪಾತ್ರೆ ತೊಳಿತೀನ ನಾನು ಈರುಳ್ಳಿ ಹಚ್ಚಲ ಇಲ್ಲಪ್ಪ ನಾನು ಓನರ ನಿಮ್ಮ ಎಂಡ್ರಲ್ವ ಓನರು ಮಾಡಿ ಏನಾಗಲ್ಲ ಮಾಡಿ ನೀವು ಸುಮ್ಕೇಣಿಯ ನಾನು ಈರುಳ್ಳಿ ಕಟ್ ಮಾಡ್ತೀನಿ ನಿಮ್ಗೆ ಕೊಟ್ಬಿಡಕ್ಕೆ ಬರಕಿಲ್ಲ ಕಣ್ಣಾಗೆಲ್ಲ ನೀರು ಬತ್ತಾಯ್ತವೆ ಗೊಳೋ ಅಂತ ಹತ್ಕೊಂಡು ಮಾಡ್ಬೇಕಾಯ್ತದೆ ಬನ್ನಿ ಅಲ್ಲಿ ಪಾತ್ರೆ ಇಕ್ಕಿದೀವಿ ತೊಳಿ ಬನ್ನಿ ಲಕ್ಷ್ಮು ಊರಾಗೆಲ್ಲ ನನ್ನೇನೇನು ನೋಡ್ತಾರೆ ಲಕ್ಷ್ಮು ಪಾತ್ರೆ ತೊಳಿತಾ ಇದ್ರೆ ಬೇಡ ಲಕ್ಷ್ಮು ಬೇರೆ ಕೆಲಸ ಹೇಳಿ ಲಕ್ಷ್ಮು ನಂಗೆ ಆಗಕ್ಕಿಲ್ಲ ರೀ ಹೀಗೆಲ್ಲ ಕಸ್ಟಮರ್ ಬಂದವ್ರಿ ಬಾಯಿ ಮುಚ್ಕೊಂಡು ಬಂದು ಮಾಡ್ತೀರಾ ಇಲ್ಲ ಕಳ್ತನ ಮಾಡ್ತಾ ಇದ್ದೀರಾ ಅಂತ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರಲ್ಲ ಹೇಳಿ ಸುಮ್ಕೇನೆ ಬಂದು ನೋಡಿ ನನ್ನ ಮುಂದೆನೇ ಇಕ್ಕಿರಿ ನೋಡಿ ಪ್ಲೇಟುಗಳೆಲ್ಲ ಬಿದ್ದವೆ ಅವನ್ನೆಲ್ಲ ಉಸಿ ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಒರೆಸ್ಬಿಟ್ಟು ಅಲ್ಲಿ ಮಾಡಿದ್ರಿ ಈಗ ಬತ್ತಾನೆ ಇರ್ತಾರೆ ಕಸ್ಟಮರ್ಗಳು ಈಗ ನೋಡಿ ಕಸ್ಟಮರ್ ಮುಂದೆ ಹೆಂಗೆ ಸಿಕ್ಕರಂಗೆಲ್ಲ ಮಾತಾಡಬಾರ್ದು ನೀವು ಬನ್ನಿ ಸರ್ನ ಬನ್ನಿ ನೀವೆಲ್ಲ ಇದು ಮಾಡ್ಕೊ ಬನ್ನಿ ಅಯ್ಯೋ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋ ಏನ್ ಮಾಡ್ಲಿ ಅಕ್ಕ ಎಷ್ಟು ಈರುಳ್ಳಿ ಕಟ್ ಮಾಡ್ಲಿ ಇವತ್ತು ಸ್ಯಾನೆ ಕಸ್ಟಮರ್ ಅವ್ರಿ ಪಟ ಕಟ್ ಮಾಡಿ ಮಾಡ್ಬೋಸಿ ಏನಾಗಿಲ್ಲ 1 kg ಈರುಳ್ಳಿ ಕಟ್ ಮಾಡ್ಬಿಟ್ಟು ಮಾಡ್ಬೋದು ಸಣ್ಣದಾಗೆ ಅದು ಸೈಡ್ಸ್ ಬೇರೆ ಕೇಳ್ತಾರಲ್ಲ ಹೊಸಿ ಕಟ್ ಮಾಡು ಏನವ ಲಕ್ಷ್ಮು ನಿನ್ ಗಂಡನು ಕರ್ಕೊಂಡ್ಬಿಟ್ಟು ಬಂದಿದ್ದೀಗ ಹೂವಣ ಹಂಗೆ ಬಿಡಕಾಯ್ತದ ಗಂಡ ಅವ್ರದ್ದು ಅಂಗಡಿ ಅತ್ತಾನೆ ಅವ್ರದ್ದು ನಂದು ಇಬ್ರದ್ದು ಸೇರಿನೇ ಅಂಗಡಿ ಇರತ್ತಾನೆ ಅದಕ್ಕೆ ಹಂಗೋ ಹಿಂಗೋ ಹೆಂಗೋನುವೆ ನಾನು ಕಷ್ಟಪಟ್ಬಿಟ್ಟು ಹೆಂಗೋನುವೆ ಮಾಡ್ಕೊತಾ ಇದೀವಿ ಇಬ್ರು ಅವ್ರು ನಮ್ಮ ಯಜಮಾನ್ರು ನನಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಬಂದವ್ರೆ ಅಣ್ಣ ಅವರು ಮಾಡ್ಕೊಟ್ರೆ ಏನಾಯ್ತದೆ ಈ ಗಂಡ ಎಲ್ಪಕ್ಕೂ ನಿಂತವನೆ ಅಂತ ಹೇಳಿದ್ರೆ ಯಾರು ಇದು ಮಾಡ್ತಾರೆ ಹೇಳಿ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೆ ನಾನು ಅವ್ರನ್ನೂ ಕರ್ಕೊಬಿಟ್ಟು ಬಂದು ನಿಲ್ಸ್ಕೊಂಡಿವ್ನಿ ಪಾಪ ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಬಂದವ್ರೆ ನೋಡಮ್ಮ ಹಿಂಗೆ ಹೆಲ್ಪ್ ಮಾಡ್ಕೊಂಡಿದ್ರೆ ಯಾರು ಬೇಡ ಅಂತಾರೆ ನಮಗೂ ಕೇಳೋಕ್ಕೂ ಭಾಳ ಖುಷಿ ಆಯ್ತದೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ ನೋಡು ಹಂಗೆ ಹೆಲ್ಪ್ ಮಾಡಿದ್ರೆ ಯಾರು ಬೇಜಾರಾಗಕ್ಕಿಲ್ಲ ಹೇಳು ಅಲ್ವೇ ಭಾಳ ಖುಷಿ ಆಯ್ತದೆ ಹೆಂಗೋ ಬಿಡವ ನಿನ್ ಗಂಡನು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾವನಲ್ಲ ಕಷ್ಟಕ್ಕೆ ಆಯ್ತಾವನಲ್ಲ ಬಿಡು ಅಯ್ಯೋ ಅಣ್ಣ ಆಯ್ತಾರೆ ಪಾಪಕ್ಕ ಅಣ್ಣನೂ ಆಯ್ತಾರೆ ಏನೋ ಅವ್ರ ಅದೃಷ್ಟ ಸಂದಕ್ಕಿಲ್ದಿದ್ದಕ್ಕೆ ಹಂಗೋ ಹಿಂಗೋ ಹೆಂಗೋ ಆಯ್ತದ ಅಷ್ಟೇನೇನಿಯ ಇಲ್ಲ ಅಂತ ಹೇಳಿದ್ರೆ ಹೇಳಿ ಪಾಪ ಮಾಡ್ಕೊಡ್ತಾರೆ ಅಣ್ಣ ಪಾತ್ರೆಯ ಅಲ್ಲಿ ವಿಮ್ಮ ಐತ್ ನೋಡಿ ವಿಮ್ ತಗೊಂಡು ತೊಳಿರಿ ಇದಾ ಅಣ್ಣ ಅದೇನಿಯ ತೊಳೆದ್ಬಿಟ್ಟು ಹಂಗೇನಿ ಅಲ್ಲಿ ಇದೈತೆಲ್ಲ ಬೊಗಿಡ್ಗೆ ಹಾಕ್ಬಿಡಿ ಎಲ್ಲನೂ ತೊಳೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಬಿಟ್ಟು ಅದ್ರಾಗ ಎಲ್ಲನೂ ಹಾಕ್ಬಿಡಿ ಒಣಕತ್ತದೆ ಅಷ್ಟಾಗೆ ಎಲ್ಲನೂ ಇನ್ನೊಬ್ರು ಕಸ್ಟಮರ್ ಬಂದಾಗ ಹೆಂಗೋ ಒಣಗಿರ್ತದಲ್ಲ ಹಂಗೆ ಕೊಟ್ಬಿಡ್ಬೋದು ಹಾಕಿ ಆಯ್ತಾಯ್ತು ಇಲ್ಲೇ ತಾನೇ ತೊಳೆದಿಕ್ತೀನಿ ಹೆಂಗೋ ಕಣವ ಒಳ್ಳೇದಾಗಿ ಗಂಡ ಹೆಂಡ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ರಲ್ಲ ನಿಮ್ಮ ಅತ್ತೆನೂ ಇದ್ಬಿಟ್ಟಿದ್ರೆ ಇನ್ನೂ ಸಂದಕ್ಕಿರೋದು ಇನ್ನೂ ಸಂದಕ್ಕೆ ಇಂಪ್ರೂವ್ ಮಾಡ್ಕೋಬೋದಿತ್ತು ಆದ್ರೂ ಒಳ್ಳೇದಾಗ್ಲಿ ಕಣವ ದೇವ್ರು ಒಳ್ಳೇದು ಮಾಡ್ತಾನೆ ಸರಿನಾ ದೇವ್ರು ಒಳ್ಳೇದು ಮಾಡ್ಲಿ ಸರಿ ಅಣ್ಣ ಥ್ಯಾಂಕ್ಸ್ ಇನ್ನೇನ ಆರ್ಡರ್ ಇದ್ರೆ ಬಂದು ಹೇಳ್ರಿ ಲಕ್ಷ್ಮೋ ನಂಗೊಂದು ಪ್ಲೇಟ್ ಕಣವ ಪಾರ್ಸಲು ಅಜ್ಜಿ ಕೊಟ್ಟೆ ಸರಿ ಕಣವ ನಾನು ಬರ್ತೀನಿ ಸರಿ ಆಯ್ತು ಇವನವ ನಿನ್ ಗಂಡನು ಬಂದಿದ್ದಂಗವನೇ ಓಹೋ ಪರವಾಗಿಲ್ಲ ನಿನ್ ಗಂಡನು ಬಂದ್ಬಿಟ್ಟವನೇ ಕಣಜ್ಜಿ ನಾನೇನೇ ಕರ್ಸಿವ್ನಿ ಬಾ ಅಂತ ಹೇಳ್ಬಿಟ್ಟು ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದವನೇ ಎಷ್ಟು ಪ್ಲೇಟ್ ಹಾಕ್ಲಿ ಪಾರ್ಸೆಲ್ಲ ಇಲ್ಲೇನಾ ಇಲ್ಲೇ ಕೊಟ್ಬಿಡವತ್ತಾಗ ತಿನ್ಕೊಂಡು ಹೋಯ್ತೀನಿ ನಾನಲ್ಲಿ ಹೋಗ್ಬಿಟ್ಟು ಕುಂತ್ಕೊಂಡು ತಿನ್ನನಿ ಅನ್ಕೊಂಡೆ ಇನ್ನೇನು ನಿಮ್ತಾಗ ಮಾತಾಡ್ಕೊಂಡೇನಿ ಹಂಗೇನೇ ತಿಂದ್ಬಿಟ್ಕೊಂಡು ಹೋಯ್ತೀನಿ ಬಿಡು ಸರಿ 5 ನಿಮಿಷ ಮಾಡ್ಕೊಡ್ತೀನಿ 2 ಮೊಟ್ಟೆ ಹಾಕ್ಲಾ ಕಣವ 2 ಮೊಟ್ಟೆ ಹಾಕ್ ರೀ ಅಲ್ಲಾಗಿದ್ರೆ ಬನ್ನಿರಿ ಹೊಸಿ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಈ ಕಡೆ ನೀವು ಮಾಡ್ಬೇಕಲ್ಲ ಇನ್ನ ಬನ್ನಿ ಏನ್ ಬೇಡ ಇಲ್ಲಿ ಕೆಲಸ ಮಾಡ್ತೀನಿ ತಾನೆ ಅಲ್ಲೆಲ್ಲ ಕಸ್ಟಮರ್ ಬಂದವ್ರಲ್ಲ ನೀನ್ ಮಾಡು ನಂದು ಇನ್ನೇನು ಮುಗ್ದೋಯ್ತು ಇಲ್ಲಿ
ರೀ ಅಲ್ಲಿ ಕೆಲಸ ಮುಗಿದ್ರೆ ಅಲ್ಲೇ ಕುಂತ್ಕೊಳ್ಳೋದಲ್ಲ, ಅಲ್ಲಿ ಕೆಲಸ ಮುಗಿದ್ರೆ ಇಲ್ಲಿ ಎದ್ದು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಬೇಕಿಲ್ಲಿ. ಎದ್ದು ಬನ್ನಿ, ಈ ಕಡೆ ಬನ್ನಿ. ಅಯ್ಯೋ ಲಕ್ಷ್ಮು, ಇಲ್ಲೇ ಕೆಲಸ ಮಾಡ್ತೀನಿ ತಾನೆ, ಮತ್ತೆ ಆ ಕಡೆ ಬಾ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಯಾಕೆ ತಲೆ ತಿಂತಿದೀಗ? ನೀನು ಮಾಡ್ತಿದ್ಯಾ ತಾನೆ, ನೀನು ಪಟ 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 ಮಾಡು, ನಾನು ಗೊತ್ತೀನಿ, ನೀನು ಮಾಡು. ಅಡೋ ಅಲ್ಲಿ ಎಷ್ಟು ಕುತ್ಕತಿ, ಎದ್ ಬಣ, ಇಲ್ಲಿ ಕಸ್ಟಮರ್ ಬಂದವ್ರೆ, ಎದ್ ಬಾ ಇಲ್ಲಿ. ಇನ್ನೂ ಎಷ್ಟೊಂದ್ ಜನ ಪಾರ್ಸಲ್ ಬೇರೆ ಕೇಳೋರು, ನೀನ್ ಅಲ್ಲಿ ಕುಂತ್ಕೊಬಿಟ್ರೆ ಹೆಂಗಣ? ಬಾಣ ಹುಸಿ ಸರ್ನ ರೀ, ನೋಡ್ಕೊಳ್ಳಿ ಇವಾಗ ನಾನು ಫ್ರೈ ಮಾಡೋದನ್ನ. ಅಯ್ಯೋ ನನ್ನ ಮಾನ ಮರೋದಿ ಎಲ್ಲ ಹೋಯ್ತೈತೆ. ಏನಪ್ಪ ಎಂಡ್ರಿಗೆ ಸಹಾಯ ಮಾಡನಿ ಅಂತ ಬಂದ, ಸಿಕ್ಕ್ರೆ ಇಂತ ಒಳ್ಳೆ ಗಂಡ ನೀನೇ ಸಿಗ್ಬೇಕು. ಅಜ್ಜಿ, ಹೆಂಗೋ ಬಿಡಪ್ಪ, ಗಂಡ ಹೆಂಡ್ರು ಇಬ್ರು ಸೇರ್ಕೊಂಡು ಹೆಂಗೋನುವೆ ಆರಾಮಾಗಿ ಮಾಡ್ಕೊಳ್ಳಿ. ಸಂದಕ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಯ್ತದೆ ಸರಿನೇ. ದೇವ್ರು ದೊಡ್ಡನು ಕಣಪ್ಪ, ದೇವ್ರವನೇ, ದೇವ್ರು ನೋಡ್ಕತಾನೆ ಎಲ್ಲನೂ ಸರಿನಾ. ಆರಾಮಾಗಿ ಮಾಡಪ್ಪ ನೀನಂತೂ. ಸರಿ ಅಜ್ಜಿ. ಪಾತ್ರೆ ತೊಳಿತೀಯ, ಎಗ್ ರೈಸ್ಗೆ ಫ್ರೈ ಮಾಡೋದು ನೋಡ್ಕತೀಯ. ಇವನ್ನೆಲ್ಲ ಕೆಲಸ ಮಾಡ್ತಿದ್ದೀಗ. ನಾವ್ ಯಾವಾಗ ಅನ್ಕತಿದ್ವಿ, ಬಂದ್ಬಿಟ್ಟು ಗಂಡನೂ ಹಿಂಗೆ ಸಹಾಯ ಮಾಡಿದ್ರೆ ಎಲ್ಲೋ ಹೋಗ್ಬಿಡ್ತಾ ಇದ್ದ ಅಂತ ಹೇಳ್ಬಿಟ್ಟು. ಹೆಂಗೋ ಬಿಡಪ್ಪ, ಹೆಂಗೋ ಸಹಾಯ ಮಾಡ್ತಿದ್ದೀಗಲ್ಲ, ಮಾಡು ಮಾಡು, ಸಂದಕ್ ಮಾಡು. ಸರಿ ಸರಿ ಆಯ್ತು. ರೀ ಇಲ್ಲಿ ನೋಡ್ಕೊಳ್ಳಿ, ಮೊದ್ಲು ಹಿಂಗೆ ಈರುಳ್ಳಿ, ಆಮೇಕಿಂದ ದೊಣ್ಣೆ ಮೆಣಸಿನ್ಕಾಯಿ ಅದೆಲ್ಲ ಉಸಿ ಹಿಂಗೆ ಹಾಕ್ಬೇಕು ನೋಡ್ಕೊಳ್ಳಿ. ನಾನು ಮೊಟ್ಟೆ ಯಾವಾಗ ಹೊಡೆದಾಕ್ತೀನಿ ಅದೆಲ್ಲ ನೋಡ್ಕೊಳ್ಳಿ. ಕಾಣಿಸ್ತೈತೆ. ನೋಡಿ ಹಿಂಗೆಲ್ಲ ಎಗ್ ಹಾಕ್ಬಿಟ್ಟು ಆಮೇಕಿಂದ ರೈಸ್ ನಾವು ಮಾಡಿರೋದು ಇರ್ತದಲ್ಲ, ಆ ರೈಸ್ ನಾವು ತೆಗೆದ್ಬಿಟ್ಟು ಇದ್ರಾಗ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡಬೇಕು ನೋಡ್ಕೊಳ್ಳಿ. ಅವಳು ಕಲ್ಸ್ಕೊಟ್ಟಿದ್ದೀನಿ, ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ನೀವು ಅದನ್ನ ನೀವೇ ಮಾಡ್ಬೇಕಾಯ್ತದೆ. ಒಳ್ಳೆ ಸಂದಕೆನಿಯ ಎಲ್ಲ ಮಾಡ್ಬೇಕಾಯ್ತದೆ. ನೋಡಿ ನೋಡಿ ಹಿಂಗೆ ಮಾಡ್ಬೇಕು, ಹಿಂಗೆಲ್ಲ ಹಿಂಗೆ ಇದು ಮಾಡಿ ಬೆರೆಸ್ಬೇಕು. ಉಪ್ಪು ಖಾರ ಪುಡಿಗಳಿಲ್ಲವಲ್ಲ ಅವೆಲ್ಲ ಹಾಕ್ಬಿಟ್ಟು ಹಿಂಗೆ ಬೆರೆಸ್ಬೇಕು ನೋಡ್ಕೊಳ್ಳಿ. ಒಂದು ಕಿತ ನೀವು ಮಾಡಿವ್ರಂತೆ ರೀ, ನಾವು ಇದ್ರಾಗ ಮಾಡೇನಿಯ ಸ್ಯಾನೆ ಒಳ್ಳೆ ದುಡ್ಡೇನಿಯ ಮಾಡ್ಕೋಬೋದು ನೋಡಿ. ಲಕ್ಷ್ಮು, ನಂಗೆ ಇದೆಲ್ಲ ತಲೆ ಬುಡ ಅರ್ಥ ಆಗಕ್ಕಿಲ್ಲ. ದೇವ್ರನೆಗೂ ನಂಗೆ ಏನೇನು ಅರ್ಥ ಆಗಕ್ಕಿಲ್ಲ. ನಂಗಂತೂ ನೀನು ಏನು ಮಾಡ್ತಿದೀವೋ ಅರ್ಥ ಆಗಕ್ಕಿಲ್ಲ ನಂಗಂತೂ. ಆದರೂ ಮಾಡು 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 ಅಂತ ಹೇಳ್ತೀಗಲ್ಲ, ಏನು ಮಾಡೋದು ಕಲ್ತ್ಕೊಂಡು ನೀನೇ ಹೇಳು. ನನಗೂ ತಲೆ ಕೆಟ್ಟೋಯ್ತೈತೆ. ನೋಡು ಲಕ್ಷ್ಮಿ, ಕೆಲಸ ನಂಗೆ ಬರೋಕ್ಕಿಲ್ಲ, ಬೇರೆ ಕೆಲಸ ಹುಡುಕೊಂಡ್ಲಾ. ರೀ ಸ್ಟಾರ್ಟಿಂಗ್ ಆಗಿ ಹಂಗೆ ಅನಿಸ್ತದೆ ನೋಡಿ. ಇಷ್ಟೇ ಈಸಿಯಾಗಿ ರೆಡಿ ಆಯ್ತು ನೋಡಿ. ಹಿಂಗೆ ಪ್ಲೇಟಾಗಿ ಹಾಕ್ಬೇಕು. ಕೊಡಿ ಅಜ್ಜಿ ಕೊಡಿ. ತಗೊಳಜ್ಜಿ. ನೀನ್ ಎಂಡ್ರು ಮಾಡ ಎಗ್ ರೈಸ್ ಕಣಪ್ಪ, ಭಾಳ ಫೇಮಸ್. ಗಾಮ್ ಗುಡ್ತಿರೋದು ನೋಡಿದ್ರೆ ಹೆಂಗಮ್ ಗುಡ್ತೈತೆ ಅಂತ, ಭಾಳ ಸೂಪರ್ ಆಗೈತೆ ನೋಡು. ಇನ್ನೊಂದು ಸ್ಯಾನೆ ಆರ್ಡ್ರ್ ಐತಿ ಇವತ್ತು. ಯಾವ್ಯಾವ್ದು ಮನೆ ಕೊಟ್ಟೋರು ಅವರು ಇವರು ಎಲ್ಲನೂ ಬಂದು ಇದು ಮಾಡ್ತಾರೆ. ಎಲ್ರಿಗೂ ಮಾಡಬೇಕು ಸರಿನಾ. ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಬನ್ನಿ. ನಿಮ್ಗೂ ಈರುಳ್ಳಿ ಕಟ್ ಮಾಡೋದಾದಿದೆ ಎಲ್ಲ ಇವತ್ತಿಂದ ಕಲಿಸ್ಕೊಡ್ತೀನಿ.